ಚೆನ್ನಾಗದ ಪಿಕ್ಚರ್ ಮಾತ್ರ ರೌಡಿಸಮ್ ಅದೆಲ್ಲ ಒಳ್ಳೆ ಚೆನ್ನಾಗದ ನೋಡ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ ಬಯಸ್ತೀವಿ. ಚೆನ್ನಾಗಿದೆ ಸಾಂಗ್ ಎಲ್ಲ ಚೆನ್ನಾಗಿದೆ. ಇವಾಗಿಂದ ಥರ ಮಾಡಿದ್ದಾರೆ. ನಮಗೆ ಹಳೆ ನೆನಪಾಯಿತು ಅಂದರೆ ಇದು 20-30 ವರ್ಷದ ಹಿಂದೆ ಅಲ್ವಾ, ಹಾಗಾಗಿ ಖುಷಿ. ಈ ಯುನಸ್ ಪ್ರಭಾಕರ್ಸ್ ಮೂವಿ ಇದಕ್ಕಿಂತ ಮೊದಲು ಮತ್ತೆ ಇದು ಮಾದೇವ ಮೂವಿಗಿಂತ ತುಂಬ ಚೆನ್ನಾಗಿದೆ. 1985 ಒಂದು ನೈಜ ಘಟನೆ ಬೆಂಗಳೂರಲ್ಲಿ ಗೂಗಲತ್ತ ಲೋಕದಲ್ಲಿ ಒಂದು ನಡೆದ ಘಟನೆ. ಜಯರಾಮ್ ಅವ್ರ ಸ್ಟೋರಿ ಮತ್ತು ಕೊತ್ತಲ್ ಸ್ಟೋರಿ. ಯಾವತ್ತು ರೌಡಿಸಮ್ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ ಅಂತ ಚೈತನ್ಯ ಅವರು ಈ ಫಿಲಮಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ದಯವಿಟ್ಟು ಹೋಗಿ ಒಳ್ಳೆ ದಾರಿ ಬದುಕಬೇಕಂತ ಈ ಫಿಲಮಲ್ಲಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರ ಮೂವಿ ಅಂತ ನೋಡೋದು, ಈ ಫಿಲಮ್ ನೋಡಿದ್ರೆ ಎಲ್ರಿಗೂ ಜೀವನ ಅರ್ಥ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಆ್ಯಕ್ಟಿಂಗ್ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇವರು ಆಶಿ ವಿದ್ಯಾರ್ಥಿ ಹಿಂದಿ ಆ್ಯಕ್ಟರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೂಪರ್ ಆಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಅವರು ಸಾಯ್ಬಾರ್ದಾಗಿತ್ತು, ಅದೇ ಒಂದು ಸರ್ ಅಷ್ಟೇ. ಸೂಪರ್ ಇದೆ ಫಿಲಮ್, ಸೂಪರ್ ಸರ್. ಅವ್ರ ಆ್ಯಕ್ಟಿಂಗು ಇಷ್ಟ, ಅವ್ರು ಸಿಕ್ಕಾಪಟ್ಟೆ ನಂಗೆ ಇಷ್ಟ. ಅವ್ರು ಅಂದರೆ ಹೀರೋಯಿನು ಇಷ್ಟ ಸರ್. ಲಾಸ್ಟ್ ಸೀನ್ ಮಾತ್ರ ಸಿಕ್ಕಾಪಟ್ಟೆ ಅಳು ಬರುತ್ತೆ ಸರ್. ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ಬಗ್ಗೆ ಬೆರಳು ತೋರ್ಸಂಗೆ ಇಲ್ಲ. ಅಲ್ಟಿಮೇಟ್. ಅವ್ರು ಹೇಳಿ ಕೇಳಿ, ಯಾರ ಮಗ ಹೇಳಿ, ಟೈಗರ್ ಮಗ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾವು ಮಾತಾಡೋಕ್ಕೆ ಬೆರಳು ತೋರ್ಸೋಕೆ ಆಗೋದೇ ಇಲ್ಲ. ಇದ್ರ ಹಿಂದೆ ಮಾದೇಶ ಸಿನಿಮಾ ನೋಡಿದ್ರೆ ಸುಮಾರು ಸಿನಿಮಾಗಳು ಬಂದಿದೆ ಅವರವೆಲ್ಲ. ಬಲರಾಮ ನಮಗೆ ಈ ಥರ ಇರುತ್ತೆ ಅಂತ ಇಮ್ಯಾಜಿನೇಷನ್ ಇರಲಿಲ್ಲ, ಆ ಲೆವೆಲ್ಗಿದೆ. ಮೈಕೆಲ್ಲ ರೋಮಾಂಚನ ಆಗ್ತಾಯಿದೆ. ಆ್ಯಕ್ಟಿಂಗು, ಕ್ಲೈಮ್ಯಾಕ್ಸು ಅಲ್ಟಿಮೇಟ್ ಆಗಿದೆ ಮಾತ್ರ ಮೂವಿ. ಫೈಟಿಂಗ್ ಮಾತಾಡೋಂಗಿಲ್ಲ. ಸ್ಟೋರಿ ಮಾತ್ರ ಸೂಪರಾಗಿ ಬರೆದಿದ್ದಾರೆ. ಒಂದು ಸಿನಿಮಾನ ಎಷ್ಟು ಸಲ ನೋಡ್ಬೋದು. ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ, ಒಂದು ಜನ ಇವತ್ತು ಒಂದು ಸಲ ನೋಡೋದು ಹೆಚ್ಚಾಗಿದೆ. ಕಣ್ಣು ಮುಚ್ಕೊಂಡು 2-3 ಸಲ ಆರಾಮಾಗಿ ನೋಡ್ತಾರೆ ಜನ ಇವತ್ತು. ನಾನು ಅದಕ್ಕೆ ಅವಾಗಲಿಂದ ಹೇಳ್ತಾ ಇದ್ದೀನಿ ಜನಕ್ಕೆ, ಒಂದು ಸಲ ನೋಡ್ರಿ ಬಂದು ಸಾಕು. ಒಂದೇ ಒಂದು ಸಲ ಬಂದು ಸಿನಿಮಾ ನೋಡಿ, ಅದಾದ ನಂತರ ನೀವೇ 2-3 ಸಲ ಫ್ಯಾಮಿಲಿ ಕರ್ಕೊಂಬರ್ತೀರ, ಒಂದು ಸಲ ಫ್ರೆಂಡ್ಸ್ ಕರ್ಕೊಂಬರ್ತೀರ, ಎಲ್ಲರೂ ಕರ್ಕೊಂಬಂದು ನೋಡ್ತೀರಾ. ಅಷ್ಟು ಅದ್ಭುತವಾಗಿದೆ ಫಿಲ್ಮ. ಯಾವುದನ್ನು ಚೆನ್ನಾಗಿಲ್ಲ ಅಂತ ಹೇಳಿ ಒಂದು ಸೀನ್ ಇಲ್ಲ ಈ ಸಿನಿಮಾದಲ್ಲಿ. ಬೆಂಕಿ ಆಸಮ್ ಆಗಿದೆ. ಕ್ಲೈಮ್ಯಾಕ್ಸ್ ಇನ್ನೂ ಅದೇ ಮೂಮೆಂಟಲ್ಲಿ ಇದೀವಿ ನಾವು, ಇನ್ನೂ ಆಚೆ. ಅಲ್ಟಿಮೇಟ್ ಆಗಿದೆ. ಇದು ಅದು ಅಂತೇನಿಲ್ಲ, ಸ್ಟಾರ್ಟಿಂಗಿಂದ ನಾವು ಎದ್ದು ಬಂದಿಲ್ಲ. ಸ್ಲೋಲಿ ಸ್ಟಾರ್ಟ್ ಆಗಿ ಲಾಸ್ಟಲ್ಲಿ ಎಲ್ಲರ ಕಣ್ಣಲ್ಲೂ ನೀರು ತರಿಸುತ್ತೆ. ಸೂಪರಾಗಿದೆ. ನಮ್ಮಣ್ಣ ಚೆನ್ನಾಗಿ ಮಾಡವ್ರೆ. ಅದೇ ಆ್ಯಕ್ಟಿಂಗ್ ಅವ್ರಿಗೇನು ಹೇಳ್ಕೊಡ್ಬೇಕಾಗಿಲ್ಲ. 25ನೇ ಪಿಕ್ಚರ್ ಇದು, ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟು ಸೀನ್ ಮಾತ್ರ, ಸಾಯಿ ಸೀನ್ ಇದೆಯಲ್ಲ, ನಮಗಂತೂ ಕಣ್ಣೀರು ತಂದ್ಬಿಡುತ್ತೆ. ಹಾಂ, ಓಕೆ, ಸೇಮ್ ಬಂದಿದೆ. ಬಟ್ ಆದರೂ ಇವ್ರ ಆ್ಯಕ್ಟಿಂಗ್ ಅಂತೂ ಆ ದಿನಗಳು ಹೀರೋ ಕಂಪ್ಯಾರಿಸಮ್ಮು ಅದರಲ್ಲಿ ಇದ್ದರು. ಇದರಲ್ಲಿ ನಮ್ಮ ಒಂದೆರಡು ಸೀನಲ್ಲಂತೂ ನಮ್ಮ ಟೈಗರು ದೊಡ್ಡ ಬಾಸು ಫೈಟ್ ಮಾಡೋ ಸೀನ್ಗಳನ್ನ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅವರೇ ಬಂದು ಒದ್ದಂಗಿದಿರುತ್ತೆ. ಸಖತ್ತಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ಪಿಕ್ಚರ್ ಸೂಪರ್ ಆಗಿದೆ. ಮಿಸ್ ಮಾಡ್ಕೋಬೇಡಿ ಯಾರು ಪಿಕ್ಚರ್ನಂತೂ. ಒಂದು ಸಾರಿ ನಮ್ಮ ಚಕ್ರೇಣ ಹೇಳ್ದಂಗೆ ಒಂದು ಸಾರಿ ಬಂದು ನೋಡಿ, ನೀವೇ ನೆಕ್ಸ್ಟು ಫ್ಯಾಮಿಲಿ ಕರ್ಕೊಬಂದು ನೋಡ್ತೀರಾ. ಹಂಗಿದೆ. ಮಧ್ಯದಲ್ಲಿ ಸಾಂಗ್ಗಳಂತೂ ಸಖತ್ತಾಗಿ ಬಂದಿದೆ. ಏನು ಮಿಸ್ ಆದ್ರೂ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನು, ಬಲರಾಮನ ದಿನಗಳನ್ನ ಅಂತ್ಯ ಮಾಡ್ತಾರಲ್ಲ, ಆ ಸೀನ್ ಮಾತ್ರ ಎಲ್ಲರ ಕಣ್ಣಲ್ಲೂ ನೀರು ತಂದೆ ತರ್ತದೆ. ಮಾಡೋದು ಬೇಡ ನನ್ನ ಪ್ರಕಾರ. ಆ ದಿನಗಳು ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇವತ್ತಿನ ದಿನ ಏನಿದೆ ಅನ್ನೋದನ್ನ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಸ್ಟೋರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಇವತ್ತಿನ ಅಂಡರ್ವರ್ಲ್ಡ್ ಏನಿದೆ, ಇವತ್ತು ಪ್ರೆಸೆಂಟ್ ಸಿಚುವೇಶನ್ ಏನು ನಡೀತಾ ಇದೆ, ಪ್ರತಿಯೊಂದನ್ನು ಪಿನ್ ಟು ಪಿನ್ ತೋರಿಸಿದ್ದಾರೆ. ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟಾಗಿ ಬಂದಿದೆ. ಫೈಟ್ಸು, ಸಾಂಗ್ ಆಗಲಿ ಅಲ್ಟಿಮೇಟಾಗಿ ಬಂದಿದೆ. ಒಂದು ಸಲ ಬಂದು ಈ ಸಿನಿಮಾ ಬಲರಾಮ ಒಂದು ಸಲ ನೋಡಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ 2-3 ಸಲ ಸಿನಿಮಾ ನೋಡ್ತೀರಾ. ಒಂದು ಕಾಲಘಟ್ಟ 80-90ರ ಕಾಲಘಟ್ಟದಲ್ಲಿ ಮಾಡಿರುವಂಥ ನಿಜ ರಿಯಲ್ ರೌಡಿ ಯಾವ ಥರ ಇದು ಮಾಡಿದ್ದಾರೆ, ಅದರಲ್ಲಿ ಒಂದು ಪ್ರೀತಿ ಪ್ರೇಮ ಇದಾಗಿ ಒಂದು ಅದ್ಭುತವಾಗಿ ಮೂಡಿದ. ಲಾಸ್ಟಲ್ಲಿ ಎಂಡಲ್ಲಿ ತುಂಬ ನಮ್ಗೆ ಅಳು ಬರ್ತದೆ. ಆ ಥರ ಸಾಯಿಸ್ಬಿಟ್ಟು ಜೈಲಲ್ಲಿ ಇದು ಮಾಡಿದಾಗ ಒಂದು ತುಂಬ ಅದ್ಭುತವಾಗಿ ಆ ಗುಂಗಲ್ಲೇ ನಮಗೊಂಥರ ಏನು ಹೇಳೋಕ್ಕೂ ಆಯ್ತಾ ಇಲ್ಲ ನಮ್ಮ ಕೈಲಿ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸರ್. ಸೂಪರ್ ಸರ್, ಅದ್ಭುತವಾಗಿ ನಟಿಸಿದ್ದಾರೆ. ಅವರು ಆಟೋ ರಿಯಲ್ ಬಲರಾಮನ್ ಥರನೇ ಮಾಡಿದ್ದಾರೆ. ಅವರು ಮುಖಕ್ಕೆಲ್ಲ ಚೆನ್ನಾಗಿ ಒಳ್ಳೆ ಲಕ್ಷಣವಾಗಿ ಮಾಡಿದ್ದಾರೆ. ಅದ್ಭುತವಾಗಿ ಮೂಡಿಬಂದಿದೆ ಸರ್ ಫಿಲಮು. ಪ್ರತಿಯೊಬ್ಬ ವಿನಯ್ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಪ್ರತಿಯೊಬ್ಬರು ಆಕ್ಟ್ರು ಚೆನ್ನಾಗಿದೆ. ಕನ್ನಡಕ್ಕೆ ಒಂದು ಅತ್ಯುತ್ತಮವಾದ ಸಿನಿಮಾ ಇದು. ಎಲ್ಲರೂ ಬಂದು ನೋಡಬೇಕು, ಕನ್ನಡ ಬೆಳೆಸಬೇಕು, ಕನ್ನಡ ಉಳಿಸ್ಬೇಕು ಅಂತ ನಾವು ಬೇಡ್ಕೊತೀವಿ ಸರ್. ಆ್ಯಕ್ಟಿಂಗ್ ಮಾತ್ರ ಇನ್ನೊಂದು ತುಂಬ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ.
ತುಂಬ ಇಷ್ಟ ಆಯ್ತು ಸರ್. ಫ್ಯಾಮಿಲಿ ಕುಂತು ಮಕ್ಕಳು ಮರಿಯೆಲ್ಲ ಕುಂತು ನೋಡ್ಬೋದು. ಬದುಕ ಆಸೆಗೋಸ್ಕರ ಜೀವನದಲ್ಲಿ ದಾರಿ ತೋರ್ತಾರೆ ತುಂಬ ಜನ. ಬರೀ ನೋಡಿ ಈ ಜನ್ರೇಷನ್ ಬರೀ ಮಳ್ರು ಕೊಲೆಗಳು ಹೆಸರಿಗೋಸ್ಕರ ಏನೇನೋ ಮಾಡ್ತಾರೆ. ಆದರೆ ಜೀವನದಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಬೆಳೀತಾ ಇದ್ದಂಗೆ ದೇವ್ರ ಹಣೆಗೆ ನಿಮ್ಮ ಆಯುಷು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ನಾನು ಹೇಳೋದೇನೆಂದರೆ ನಮ್ಮನ್ನು ಹುಟ್ಟಿಸಿದ ತಂದೆ ತಾಯಿಗಳಿಗೆ ನಾವು ಬೆಲೆ ಕೊಡಬೇಕು. 18 ವರ್ಷ ಸಾಕಿ ಬೆಳೆಸಿ ನಮ್ಮನ್ನೇನೋ ಮಕ್ಕಳು ನಮ್ಮನ್ನು ಸಾಕ್ತಾರೆ ಬೆಳೆಸ್ತಾರೆ ಅನ್ನೋ ಟೈಮಲ್ಲಿ ನಾವು ಯಾರ್ಯಾರನ್ನೋ ಯಾವುದೋ ದೇಶಕ್ಕೆ 5 ನಿಮಿಷಕ್ಕೆ ಕೋಪಿಗೆ ಕೊಲೆ ಮಾಡಿಬಿಟ್ಟು ಜೈಲಿಗೆ ಸೇರ್ತೀವಿ. ಆದರೆ ಅನುಭವಿಸೋದು ಯಾರು ಹೇಳಿ? ನಮ್ಮನ್ನು ನಂಬಿದವರು, ನಮ್ಮನ್ನು ಇಷ್ಟಪಟ್ಟವರು ಅಲ್ವಾ. ನಾನು ಹೇಳೋದಷ್ಟೇ, ಯಾವನ್ ರೌಡಿಸಮ್ ಮಾಡಬೇಕು ಅಂತ ಫೀಲ್ಡಿಗೆ ಬರ್ತಾನಲ್ಲ, ಈ ಸಿನಿಮಾ ನೋಡಿದ್ರೆ ನನ್ನ ಪ್ರಕಾರ ಆ ರೌಡಿಸಮ್ ಬಿಟ್ಬಿಟ್ಟೆ ಹೋಗ್ಬಿಡ್ತಾನೆ, ಜೀವನ ಮಾಡ್ತಾನೆ, ಒಳ್ಳೆ ರೀತಿಯಲ್ಲಿ ಬದುಕ್ತಾನೆ. ಜನರ ಸಿನಿಮಾಗಳಿಗೆ ಏನಕ್ಕೆ ಬರೋದು ಗೊತ್ತಾ? ಒಂದು ಮೈಂಡ್ ವಾಶ್ಗೆ, ಆಮೇಲೆ ಏನೋ ಒಂದು ಬೇಜಾರಲ್ಲಿ ಇರ್ತಾರೆ, ಅವ್ರು ಖುಷಿಗೆ ಬರ್ತಾರೆ, ಒಬ್ರು ಏನೋ ಚೇಂಜಸ್ಸು ನೋಡಿ. ಆಗಿನ ಕಾಲದ ಸಿನಿಮಾಗಳಲ್ಲಿ ಎಷ್ಟೋ ಜನ ಸಿನಿಮಾ ನೋಡಿದವ್ರು ಲೈಫಲ್ಲಿ ಚೇಂಜಸ್ ಆಗಿದ್ದಾರೆ ಅಲ್ವಾ. ಶಂಕರ್ನಾಗ್ ಸಿನಿಮಾ ಆಗಿರ್ಬೋದು, ಅಂಬರೀಷ್ ಅಣ್ಣ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ನಮ್ಮ ಡಿ ಬಸ್ ಆಗಿರ್ಬೋದು, ಪ್ರತಿಯೊಬ್ಬರಾಗಿರ್ಬೋದು. ಆದರೆ ಎಷ್ಟು ಅನಾಥಾಶ್ರಮಗಳಿಂದ ವಾಪಸ್ ಕರ್ಕೊಂಬಂದಾಗಿದೆ. ಹಾಗೆ ಈ ಜನ್ರೇಷನ್ಗೆ ಏನು ಬೇಕಾಗಿರುತ್ತೆ ಆ ಕಂಟೆಂಟ್ ಇದೆ. ಎಷ್ಟೋ ಜನ ಮಕ್ಕಳು ಹಾಳಾಗ್ತಿದ್ದಾರೆ ರೌಡಿಸಮ್ ಮಾಡಿ. ಎಷ್ಟೋ ಜನ ರೌಡಿಗಳು ಈ ಥರ ರೌಡಿ ಪಟ್ಟ ಕಟ್ಕೊಂಡು ಊರು ಬಿಟ್ಕೊಂಡು ಎಲ್ಲೆಲ್ಲೋ ಸಾಯ್ತಿದ್ದಾರೆ. ಅಂಥವ್ರು ಬಂದು ಸಿನಿಮಾ ನೋಡ್ಬೇಕು ಫಸ್ಟು. ಇಷ್ಟ ಸರ್, ನಿಜವಾಗ್ಲೂ ಬಲರಾಮ್ ಕ್ಯಾರೆಕ್ಟರ್ ಹೆಂಗೆ ಜೀವ ತುಂಬಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲು. ವಿನೋದ್ ಪ್ರಭಾಕರ್ ಅನ್ಸ್ಬಿಡುತ್ತೆ, ನಿಜವಾಗ್ ರಿಯಲ್ ಬಲರಾಮ್ ಅನ್ಸುತ್ತೆ ನಮಗೆ. ಅಷ್ಟು ಚೆನ್ನಾಗಿ ಮಾಡೋರೆ ಸಿನಿಮಾ. ನಿಜವಾಗಿ ಹೇಳ್ತೀನಿ, ಬಲರಾಮನ್ ಕ್ಯಾರೆಕ್ಟರ್ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಅಂದರೆ ಯಾವನ್ ಲಾಂಗ್ ಹಿಡ್ಕೊಂಡು ರೌಡಿಸಮ್ ಮಾಡ್ಬೇಕು ಅನ್ಕೊಂತಾನೋ ವಿನೋದ್ ಪ್ರಭಾಕರ್ ನೋಡ್ತಿದ್ದಂಗೆ ಬಿಟ್ಬಿಟ್ಟು ಬೇಡಪ್ಪ ನಾನು ನೆಮ್ಮದಿಯಾಗಿ ಬದುಕ್ತೇನೆ ಅಂತ ಅನ್ಕೊಂತಾನೆ. ಅಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ ತುಂಬಿದ್ದಾರೆ ವಿನೋದ್ ಪ್ರಭಾಕರ್. ಅವ್ರದ್ದು ತುಂಬ ಚೆನ್ನಾಗಿದೆ ನೋಡಿ, ತುಂಬ ಇಷ್ಟ ಆಯಿತು. ತಮಿಳ್ ಕ್ಯಾರೆಕ್ಟ್ರು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಅವರು. ತಮಿಳ್ ಎಷ್ಟೋ ಹುಡುಗರು ಹಾಳಾಗ್ತಾ ಇದ್ದಾರೆ, ಅದ್ರ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅವ್ರ ಕ್ಯಾರೆಕ್ಟ್ರ್. ಇಂಥ ವಿಲನ್ಗಳು ನಮ್ಮ ಇಂಡಸ್ಟ್ರಿಗೆ ಬೇಕು. ಆಮೇಲೆ ಹೇಳ್ತೀನಿ ಸರ್, ನಿಜವಾಗ್ಲೂ ತಪ್ಪದೆ ಎಲ್ಲರೂ ಬಂದು ಸಿನಿಮಾ ನೋಡಿ. ಯಾಕೆಂದರೆ ಯೂತ್ ಫಸ್ಟ್ ನೋಡಲೇಬೇಕು ಸಿನಿಮಾ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಇಂಥ ಸಿನಿಮಾಗಳು ನೋಡಬೇಕು.